ನಮಸ್ಕಾರ ಸ್ನೇಹಿತರೆ. ಇಂದು ಈ ವಿಡಿಯೋವನ್ನು ನೀವು ತುಂಬಾ ಶಾಂತ ಮನಸ್ಸಿನಿಂದ ಯಾವುದೇ ಗಲಾಟೆ ಇಲ್ಲದ ಸ್ಥಳದಲ್ಲಿ ಕುಳಿತುಕೊಂಡು ನೋಡಬೇಕು ಎಂದು ನಾನು ವಿನಂತಿಸುತ್ತೇನೆ. ಏಕೆಂದರೆ ಇದು ಸಾಮಾನ್ಯ ಜ್ಯೋತಿಷ್ಯ ಮಾಹಿತಿಯಲ್ಲ. ಇದು ಅನೇಕ ನಿಪುಣರು, ಅನುಭವಿಗಳು ಮತ್ತು ಜೀವನದ ಆಳವಾದ ಸತ್ಯಗಳಿಂದ ಸಂಗ್ರಹಿಸಿದಂತ ನಿಜವಾಗಿಯೂ ಜೀವನವನ್ನು ಬದಲಾಯಿಸುವ ಸಂದೇಶ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಮರೆಯದೇ ಒಂದು ಲೈಕ್ ಕೊಡಿ. ಇನ್ನು ಆಲಸ್ಯ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಧನಸ್ಸು ರಾಶಿಯವರ ಜೀವನದಲ್ಲಿ ಮೌನವಾದ ಶಕ್ತಿಯ ಬದಲಾವಣೆ. ಧನಸ್ಸು ರಾಶಿಯವರಿಗೆ ಈಗಾಗಲೇ ನಿಮ್ಮ ಜೀವನದಲ್ಲಿ ಯಾರಿಗೂ ಗೊತ್ತಾಗದಂತೆ ಯಾವುದೇ ಶಬ್ದವಿಲ್ಲದೆ ಒಂದು ಅತಿ ಶಕ್ತಿಯುತವಾದ ಮೌನ ಬದಲಾವಣೆ ಶುರುವಾಗಿದೆ. ಈ ಬದಲಾವಣೆ ನಿಮ್ಮ ಹೊರಗಿನ ಜೀವನದಲ್ಲಿ ಅಲ್ಲ, ನಿಮ್ಮ ಮನಸ್ಸಿನ ಒಳಗಡೆ ನಡೆಯುತ್ತಿದೆ. ನಿಮ್ಮ ಹಳೆಯ ಅಧ್ಯಾಯಗಳನ್ನು ಮುಗಿಸಿ ಹೊಸ ಜೀವನದ ಬಾಗಿಲು ತೆರೆಯುವ ತಯಾರಿ ಇದು. ಈ ತಿಂಗಳು ಮುಗಿಯುವುದರ ಒಳಗೆ ಬಿ ಎಂಬ ಅಕ್ಷರದಿಂದ ಹೆಸರು ಆರಂಭವಾಗುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಆದರೆ ಅದಕ್ಕೂ ಮೊದಲು ನಿಮಗೊಂದು ಮುಖ್ಯವಾದ ಸತ್ಯ ತಿಳಿಯಬೇಕು. ನಿಮ್ಮ ಮನೆಯೊಳಗೆ ಇರುವಂತ ಅಗೋಚರ ರಕ್ಷಕ ಶಕ್ತಿ. ಧನಸ್ಸು ರಾಶಿಯವರ ಮನೆಯಲ್ಲಿ ಒಂದು ರಹಸ್ಯವಾದ ಅಗೋಚರ ಶಕ್ತಿ ಸದಾ ತಿರುಗಾಡುತ್ತಿರುತ್ತದೆ. ಆ ಶಕ್ತಿ ನಿಮ್ಮನ್ನು ಹೆದರಿಸಲು ಅಲ್ಲ, ಅದು ನಿಮ್ಮನ್ನು ಕಾಪಾಡಲು. ನೀವು ನಾನು ಒಂಟಿ ಎಂದು ಅನಿಸುವ ಪ್ರತಿ ಕ್ಷಣವೂ ಆ ಶಕ್ತಿ ನಿಮ್ಮ ಮೇಲೆ ದೃಷ್ಟಿ ಇಟ್ಟುಕೊಂಡೇ ಇರುತ್ತದೆ, ನಿಮಗೆ ದಾರಿ ತೋರಿಸುತ್ತಿರುತ್ತದೆ. ದೊಡ್ಡ ಅಪಾಯದಿಂದ ಕೊನೆ ಕ್ಷಣದಲ್ಲಿ ತಪ್ಪಿಸಿಕೊಳ್ಳುವುದು, ಅಕಸ್ಮಾತ್ತಾಗಿ ಸಮಸ್ಯೆಗೆ ಪರಿಹಾರ ಸಿಗುವುದು, ಕನಸಿನಲ್ಲಿ ಸಂಕೇತಗಳು ಕಾಣಿಸುವುದು, ಇವೆಲ್ಲವೂ ಆ ಶಕ್ತಿಯ ಕಾರ್ಯಗಳೇ. ಈ ಶಕ್ತಿ ನಿಮ್ಮ ಪಿತೃದೇವತೆಗಳ ಶಕ್ತಿ ಆಗಿರಬಹುದು ಅಥವಾ ಹಿಂದಿನ ಜನ್ಮದ ಪುಣ್ಯ ಫಲವಾಗಿರಬಹುದು. ಧನಸ್ಸು ರಾಶಿಯವರಿಗೆ ಪಿತೃಋಣ ತುಂಬಾ ಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದಲೇ ಇವರ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚು. ಆದರೆ ಒಂದು ವಿಷಯ ನೆನಪಿಡಿ, ಈ ಶಕ್ತಿಗೆ ಗೌರವ ಬೇಕು. ನೀವು ಮನೆಯಲ್ಲಿ ದೇವರ ನಾಮಸ್ಮರಣೆ ಮಾಡುವುದು, ಪಿತೃದೇವತೆಗಳನ್ನು ನೆನೆಸಿಕೊಳ್ಳುವುದು, ಕೆಟ್ಟ ಮಾತುಗಳು, ನೆಗೆಟಿವ್ ಪದಗಳ ಬಳಕೆ ಕಡಿಮೆ ಮಾಡುವುದು ಈ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಧನಸ್ಸು ರಾಶಿಯವರ ಜನ್ಮ ಸ್ವಭಾವ. ಧನಸ್ಸು ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯ ವ್ಯಕ್ತಿಗಳು ಅಲ್ಲ. ಇವರು ದೇವತೆಗಳ ಕೃಪೆಯಿಂದ ಜನಿಸಿದವರು. ಬೇರೆಯವರಿಗೆ ಕಾಣಿಸುವಂತೆ ಇವರ ಶಕ್ತಿ ಹೊರಗಡೆ ತಕ್ಷಣ ಗೋಚರವಾಗುವುದಿಲ್ಲ. ಆದರೆ ಆಳವಾಗಿ ನೋಡಿದರೆ ಇವರ ಜೀವನವೇ ಒಂದು ಅದೃಶ್ಯ ಶಕ್ತಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ಎಂದು ಅರ್ಥವಾಗುತ್ತದೆ. ಚಿಕ್ಕಂದಿನಿಂದಲೇ ಅನಗತ್ಯ ಕಷ್ಟಗಳು, ಅರ್ಥವಿಲ್ಲದ ನೋವುಗಳು, ಏರಿಳಿತಗಳ ಜೀವನ ಇವೆಲ್ಲವನ್ನು ಅನುಭವಿಸುತ್ತಾರೆ. ಆದರೆ ಪ್ರತಿ ಬಾರಿ ಸಂಪೂರ್ಣವಾಗಿ ಕುಸಿಯುವ ಕ್ಷಣದಲ್ಲಿ ಯಾರೋ ಒಬ್ಬರು, ಯಾವುದೋ ಒಂದು ಘಟನೆ ಇವರನ್ನು ಕಾಪಾಡುತ್ತದೆ. ಇದು ಕಾಕತಾಳೀಯ ಅಲ್ಲ. ಧನಸ್ಸು ರಾಶಿ ಗುರುಗ್ರಹದ ಆಧೀನದಲ್ಲಿರುವ ರಾಶಿ. ಗುರು ಅಂದರೆ ಜ್ಞಾನ, ಧರ್ಮ, ದೈವಕೃಪೆ. ಅದಕ್ಕಾಗಿಯೇ ಇವರು ಎಷ್ಟು ದೂರ ಹೋದರೂ ಕೊನೆಗೆ ಧರ್ಮದ ದಾರಿಗೆ ಹಿಂದಿರುಗುತ್ತಾರೆ. ನೀವು ಅನುಭವಿಸಿದ ಕಷ್ಟಗಳ ಹಿಂದಿರುವ ನಿಜವಾದ ಕಾರಣ. ನೀವು ಯಾಕೆ ಇಷ್ಟು ನೋವು ಅನುಭವಿಸಿದ್ದೀರಿ? ಯಾಕೆ ನಂಬಿದವರು ದೂರಾದರು? ಯಾಕೆ ಒಳ್ಳೆಯವರಾಗಿದ್ದರೂ ಮೋಸ ಎದುರಾಯಿತು? ಇದು ಶಿಕ್ಷೆ ಅಲ್ಲ. ಧನಸ್ಸು ರಾಶಿಯವರ ಜೀವನದಲ್ಲಿ ಕಷ್ಟಗಳು ಶುದ್ಧೀಕರಣ ಪ್ರಕ್ರಿಯೆಯಂತೆ ಬರುತ್ತವೆ. ಚಿನ್ನ ಬೆಂಕಿಯಲ್ಲಿ ಕರಗಿದಾಗಲೇ ಹೊಳೆಯುವಂತೆ ನಿಮ್ಮ ಆತ್ಮವನ್ನು ಬಲಪಡಿಸಲು ಈ ಎಲ್ಲಾ ಅನುಭವಗಳು ಬಂದಿವೆ. ನೀವು ಯಾರ ಮೇಲೆಯೂ ಅವಲಂಬಿಸಬಾರದು. ನೀವು ಒಂಟಿಯಾಗಿ ನಿಲ್ಲುವ ಶಕ್ತಿ ಹೊಂದಬೇಕು. ಇದೇ ಇದರ ಮುಖ್ಯ ಉದ್ದೇಶ. ನೀವು ಮೌನವಾಗಿ ಸಹಿಸಿದ್ದೇ ಇಂದು ನಿಮ್ಮ ದೊಡ್ಡ ಬಲವಾಗಿದೆ. ನೆಗೆಟಿವ್ ಪ್ರಭಾವ ಮತ್ತು ಅದರಿಂದ ಹೊರಬರುವ ಸಮಯ. ನಿಮ್ಮ ಸುತ್ತಲೂ ಇರುವ ಕೆಲವು ವ್ಯಕ್ತಿಗಳು ನಿಮ್ಮ ಒಳ್ಳೆತನವನ್ನು ನೋಡಿ ಅಸೂಯೆ ಬೆಳೆಸಿಕೊಂಡರು. ಹಿಂದಿನಿಂದ ನೆಗೆಟಿವ್ ಮಾತನಾಡಿದರು. ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಧನಸ್ಸು ರಾಶಿಯವರಿಗೆ ದೈವ ರಕ್ಷಣೆ ಇರುವುದರಿಂದ ಅವರ ಪ್ರಯತ್ನಗಳು ಸಂಪೂರ್ಣವಾಗಿ ಫಲಿಸಲಿಲ್ಲ. ಇತ್ತೀಚೆಗೆ ಮಾತ್ರ ಆ ನೆಗೆಟಿವ್ ಪ್ರಭಾವ ಕಡಿಮೆಯಾಗುತ್ತಿದೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು
ಒಂದು ದಿನ ಅದೃಷ್ಟವಾಗುತ್ತದೆ. ಬಿ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಮಹತ್ವ. ಈಗ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಬಿ ಅಕ್ಷರದಿಂದ ಹೆಸರು ಆರಂಭವಾಗುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಲಿದ್ದಾರೆ. ಈ ವ್ಯಕ್ತಿ ಹೊಸ ಪರಿಚಯವಾಗಿರಬಹುದು ಅಥವಾ ಈಗಾಗಲೇ ಪರಿಚಯ ಇರುವವರಾಗಿರಬಹುದು. ಆದರೆ ಇದುವರೆಗೂ ನೀವು ಅವರನ್ನು ಆ ದೃಷ್ಟಿಯಿಂದ ನೋಡಿಲ್ಲ ಅಷ್ಟೆ. ಈ ವ್ಯಕ್ತಿಯ ಮೂಲಕ ಒಂದು ಸತ್ಯ ಹೊರಬರುತ್ತದೆ, ಒಂದು ನಿರ್ಧಾರ ಸ್ಪಷ್ಟವಾಗುತ್ತದೆ, ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಆ ವ್ಯಕ್ತಿಯ ಮಾತು ಸ್ವಲ್ಪ ಕಹಿಯಾಗಿರಬಹುದು, ಆದರೆ ದೀರ್ಘಾವಧಿಯಲ್ಲಿ ಅದು ನಿಮ್ಮ ಪಾಲಿಗೆ ಆಶೀರ್ವಾದ. ದೇವರು ನೇರವಾಗಿ ಬಂದು ಹೇಳುವುದಿಲ್ಲ, ಒಬ್ಬ ವ್ಯಕ್ತಿಯ ರೂಪದಲ್ಲಿ, ಒಂದು ಮಾತಿನ ರೂಪದಲ್ಲಿ ಸಂಕೇತ ಕೊಡುತ್ತಾರೆ. ಅದೇ ಈ ಬಿ ಅಕ್ಷರದ ವ್ಯಕ್ತಿ. ಜನವರಿ 20 ನಂತರ ನಡೆಯುವ ವಿಧಿ ಬದಲಾವಣೆ. ಜನವರಿ 20 ಧನಸ್ಸು ರಾಶಿಯವರಿಗೆ ಒಂದು ಆಂತರಿಕ ಬಾಗಿಲು ತೆರೆಯುವ ದಿನ. ಹೊರಗಡೆ ದೊಡ್ಡ ಬದಲಾವಣೆ ಕಾಣಿಸದಿದ್ದರೂ ಒಳಗಡೆ ನಿಮ್ಮ ಜೀವನದ ದಿಕ್ಕು ಬದಲಾಗಲು ಶುರುವಾಗುತ್ತದೆ. ಈ 10 ದಿನಗಳಲ್ಲಿ, ಅಂದರೆ ಈ ತಿಂಗಳು ಮುಗಿಯುವುದರ ಒಳಗಡೆ, ಮಾತುಗಳು ತುಂಬಾ ಶಕ್ತಿಯುತವಾಗಿರುತ್ತದೆ. ನೀವು ಕೇಳಿಸಿಕೊಳ್ಳುವ ಒಂದು ವಾಕ್ಯ ಜೀವನ ಬದಲಾಯಿಸಬಹುದು. ಕನಸುಗಳು, ಸಂಕೇತಗಳು, ಆಲೋಚನೆಗಳು ಮಹತ್ವವಾಗಿರುತ್ತದೆ. ಈ ಸಮಯದಲ್ಲಿ ಕೋಪ, ಹಠ, ನೆಗೆಟಿವ್ ಮಾತು ಇವೆಲ್ಲವನ್ನು ಕಡಿಮೆ ಮಾಡಿದರೆ ವಿಧಿ ನಿಮ್ಮ ಕಡೆ ತಿರುಗುತ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಮೌನ ಬದಲಾವಣೆ. ಧನಸ್ಸು ರಾಶಿಯವರ ಹಣದ ಸ್ಥಿತಿ ಎಂದಿಗೂ ಒಂದೇ ರೀತಿ ಇರದು. ಇದುವರೆಗೂ ನೀವು ಹೆಚ್ಚು ದುಡಿದು ಕಡಿಮೆ ಉಳಿಸಿಕೊಂಡಿದ್ದೀರಿ. ಆದರೆ ಈಗ ಅನಗತ್ಯ ಖರ್ಚು ಕಡಿಮೆಯಾಗುತ್ತಿದೆ. ಹಣದ ಮೌಲ್ಯ ಅರ್ಥವಾಗುತ್ತಿದೆ. 2-3 ದಿಕ್ಕಿನಿಂದ ಆದಾಯದ ಸೂಚನೆ ಇದೆ. ಹಣವನ್ನು ಗೌರವಿಸಿದರೆ ಅದು ನಿಮ್ಮ ಜೀವನದಲ್ಲಿ ಉಳಿಯುತ್ತದೆ. ಕುಟುಂಬ ಜೀವನದ ಸತ್ಯ ಮತ್ತು ವಿಮುಕ್ತಿ. ಕುಟುಂಬದಲ್ಲಿ ಒಂದು ತಪ್ಪು ಅರ್ಥ, ಒಂದು ಮೌನ, ಒಂದು ಬಚ್ಚಿಟ್ಟ ಸತ್ಯ. ಈಗ ಹೊರಬರುವ ಸಮಯ ಬಂದಿದೆ. ಆ ನಿಜ ಮೊದಲಿಗೆ ನೋವು ಕೊಡಬಹುದು, ಆದರೆ ಅದೇ ನಿಮಗೆ ವಿಮುಕ್ತಿ ಕೊಡುತ್ತದೆ. ಎಲ್ಲರಿಗಾಗಿ ನಿಮ್ಮ ಜೀವನವನ್ನು ತ್ಯಾಗ ಮಾಡುವ ಅಗತ್ಯವಿಲ್ಲ. ನಿಮ್ಮ ಒಳಮನಸ್ಸಿಗೆ ಹಿಡಿಸಿದ ನಿರ್ಧಾರವೇ ಸರಿಯಾದುದು. ಹನುಮಂತನ ಕೃಪೆ ಧನಸ್ಸು ರಾಶಿಯ ಕೊನೆ ಬಲ. ಧನಸ್ಸು ರಾಶಿಯವರಿಗೆ ಹನುಮಂತನ ಕೃಪೆ ತುಂಬಾ ಬಲವಾಗಿ ಕೆಲಸ ಮಾಡುತ್ತದೆ. ಭಯ, ಸಂದೇಹ, ಶತ್ರು ಬಾಧೆ ಇದ್ದಾಗ ಹನುಮಂತನ ನಾಮಸ್ಮರಣೆ ಮಾಡಿದರೆ ಮನಸ್ಸಿನಲ್ಲಿ ಅಪಾರ ಧೈರ್ಯ ಬರುತ್ತದೆ. ಈ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿ. ಓಂ ನಮೋ ಭಗವತೆ ಹನುಮತೆ ಪ್ರಾಣಶಕ್ತಿ ಪ್ರದಾಯ ನಮಃ. ಇದು ನಿಮ್ಮ ಜೀವನಕ್ಕೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಕೊನೆ ಸಂದೇಶ. ಈ ತಿಂಗಳ ಕೊನೆಯಲ್ಲಿ ಒಂದು ಚಕ್ರ ಮುಗಿಯುತ್ತದೆ, ಹೊಸ ಚಕ್ರ ಶುರುವಾಗುತ್ತದೆ. ಇದು ಧನಸ್ಸು ರಾಶಿಯವರ ಜೀವನದಲ್ಲಿ ಅಪರೂಪದ ತಿರುವು. ನೀವು ಇದನ್ನು ಗುರುತಿಸಿದರೆ ನಿಮ್ಮ ಜೀವನ ಹಿಂದಿನಂತೆ ಇರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂತಹ ಆಳವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.